ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜನನ ಮರಣ ಸಂಸ್ಕಾರ ಅಂದರೆ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಜನನ ಸಂಸ್ಕಾರ ಮತ್ತು ಮರಣ ಸಂಸ್ಕಾರ ಅಂತ ಇರ್ತದೆ. ಅಂದರೆ ಮರಣ ಆದಾಗ ಕ್ರಿಯೆಗಳು ಈ ಥರ ಇರ್ತದೆ. ಮತ್ತು ಜನನ ಆದಾಗ ಕೂಡ ಕೆಲವು ಕ್ರಿಯೆಗಳಿರ್ತದೆ. ಇದು ಹಿಂದೂ ಧರ್ಮದಲ್ಲಿ ಪ್ರಮುಖ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ಇದು ನೀವು ಜಾತಕದಲ್ಲಿ ಯಾವ ಥರ ನೋಡ್ಬೋದು, ಚೆಕ್ ಮಾಡ್ಬೋದು ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜಾತಕದಲ್ಲಿ ಜನನ ಮರಣ ಸಂಸ್ಕಾರ ಸಾಮಾನ್ಯವಾಗಿ ಈ ಸಂಸ್ಕಾರ ಮಾಡಿದ್ರೆ ಕೆಲವು ಕರ್ಮಗಳು ಕಂಟಿನ್ಯೂ ಆಗುತ್ತಂತ ಹೇಳಲಾಗುತ್ತೆ. ಅಂದ್ರೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಜಾತಕದಲ್ಲಿ ಜನನ ಸಂಸ್ಕಾರ ಅಂತ ಹೇಳಿದ್ರೆ ಅದು ಮೂರನೇ ಮನೆ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇದು ಲಗ್ನ ಅಂದ್ರೆ ಒಂದನೇ ಮನೆ, 1, 2, 3. ಈ ಮೂರನೇ ಮನೆ ಜನನ ಸಂಸ್ಕಾರ ಅಂತ ತಿಳಿಬಹುದು, ಮೂರನೇ ಮನೆ. ಮತ್ತೆ ಮರಣ ಸಂಸ್ಕಾರ ಅಂತ ಹೇಳಿದ್ರೆ ಅದು 8ನೇ ಮನೆ ಆಗುತ್ತೆ. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. ಇಲ್ಲಿ 8ನೇ ಮನೆ ಅಂತ ಹೇಳಿದ್ರೆ ಅದು ಮರಣ ಸಂಸ್ಕಾರ ಆಗಿರ್ತದೆ. ಉದಾಹರಣೆಗೆ ಗುರು ಏನಾದ್ರು 3ನೇ ಮನೆಯಲ್ಲಿದ್ರೆ, ಇಲ್ಲಿ ಗುರು ಏನಾದ್ರು 3ನೇ ಮನೆಯಲ್ಲಿದ್ರೆ ಅವರಿಗೆ ಇಲ್ಲೇನಾದ್ರು 3ನೇ ಮನೇಲಿ ಏನಾದ್ರು ಗುರು ಗ್ರಹ ಇದ್ರೆ ಅವರಿಗೆ ಜನನ ಸಂಸ್ಕಾರ ಸರಿಯಾಗಿ ಆಗದೇ ಇರುವಂತ ಚಾನ್ಸ್ ಇರ್ತದೆ. ಅಂದ್ರೆ ಪೆಂಡಿಂಗ್ ಇರುವಂತ ಚಾನ್ಸ್ ಜಾಸ್ತಿ ಇರ್ತದೆ 3ನೇ ಮನೇಲಿ ಏನಾದ್ರು ಗುರು ಇದ್ರೆ. ಜನನ ಆದಾಗ ಆಗುವಂತ ಒಂದು ಕ್ರಿಯೆಗಳು ಸರಿಯಾಗಿ ಆಗದೆ ಪೆಂಡಿಂಗ್ ಇರುವಂತ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಗುರು ಏನಾದ್ರು 8ನೇ ಮನೇಲಿದ್ರೆ, ಇಲ್ಲಿ ಏನಾದ್ರು ಗುರು ಇದ್ರೆ, ಇದು ಕೂಡ ಇಲ್ಲಿ ಏನಾದ್ರು 8ನೇ ಮನೇಲಿ ಏನಾದ್ರು ಗುರು ಇದ್ರೆ ಅವರಿಗೆ ಅಂತ್ಯಕ್ರಿಯೆ ಸರಿಯಾಗಿ ಆಗಲ್ಲ ಅಂತ ಹೇಳ್ಬೋದು. ಅವರ ಅಂತ್ಯಕ್ರಿಯೆ ಅಪೂರ್ಣವಾಗಿ ಆಗುವಂತ ಚಾನ್ಸ್ ಇರ್ತದೆ. ಇದೇನಾಗುತ್ತೆ ಅಂತ ಹೇಳಿದ್ರೆ ಇದು ಈ ತರ ಅಪೂರ್ಣ ಆಗದೆ ಹೋದ ಕಾರಣ ಇದು ಪಿತೃದೋಷಕ್ಕೆ ಕಾರಣ ಆಗುತ್ತೆ. ಪಿತೃದೋಷ ಕಂಟಿನ್ಯೂ ಆಗುತ್ತೆ ಇವರಿಗೆ. ಇದು ಜನನ ಮರಣ ಸಂಸ್ಕಾರದ ಒಂದು ವಿಡಿಯೋ. ಇದು ಸಿಂಪಲ್ ಆಗಿದೆ. ಇದು ನೀವು ಬೇಕಾದ್ರೆ ನೀವು ಬೇರೆ ಜಾತಕದಲ್ಲಿ ನೀವು ಚೆಕ್ ಮಾಡಿ ತಿಳ್ಕೊಬಹುದು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇದು ಲಗ್ನ ಅಂದ್ರೆ 1ನೇ ಮನೆ. ಲಗ್ನದಿಂದ 3ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಜನನ ಸಂಸ್ಕಾರ. ಲಗ್ನದಿಂದ 8ನೇ ಮನೆ ಅಂತ ಹೇಳಿದ್ರೆ ಅದು ಮರಣ ಸಂಸ್ಕಾರ. ಇಲ್ಲಿ ಏನಾದರೂ 3ನೇ ಮನೆಯಲ್ಲಿ ಗುರು ಇದ್ರೆ ನಿಮ್ಗೆ ಜನನದ ಒಂದು ಕ್ರಿಯೆ ಸರಿಯಾಗಿ ಆಗಲ್ಲ. 8ನೇ ಮನೆಯಲ್ಲಿ ಏನಾದರೂ ಗುರು ಇದ್ರೆ ಜನನದ ಸಂಸ್ಕಾರ ಸರಿಯಾಗಿ ಆಗಲ್ಲ ಅಂತ ಹೇಳ್ಬೋದು. ನಿಮ್ಗೆ ನಾವು ಜಾತಕ ವಿಷಯ ಮಾಡ್ಬೇಕಂದ್ರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಕಾಲ್ ಮಾಡಿದ್ರೆ ಜಾತಕ ಬಗ್ಗೆ ತಿಳಿಸಿಕೊಡ್ತೀನಿ. ನಮಸ್ಕಾರ.